ದೋಸೆ ಜೊತೆ ಚಪಾತಿ ಜೊತೆ ತಿನ್ನುವಂತಹ ಹೋಮ್ ಮೇಡ್ ಪನ್ನೀರ್ನ ಬುರ್ಜಿಯನ್ನು ಇವತ್ತು ಹೇಗೆ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೇವೆ. ನೋಡಿ, ಇದು ಮನೆಯಲ್ಲೇ ಹಾಲನ್ನು ಒಡೆಸಿ ಮಾಡಿದಂತಹ ಪನ್ನೀರ್. ಇದು ಹಾಲಿಗೆ ಒಂದು ಸ್ವಲ್ಪ ಲಿಂಬೆಹಣ್ಣು ಹಿಂಡಿ ಅದನ್ನು ಒಡೆದು ಪನ್ನೀರ್ ಮಾಡಿದಂತಹ ಪನ್ನೀರಿಂದ ಇವತ್ತು ಬುರ್ಜಿಯನ್ನು ಮಾಡ್ತಾ ಇದ್ದೇವೆ. ಅದನ್ನು ಸೋಸಿಕೊಂಡು ಪನ್ನೀರನ್ನು ಮಾತ್ರ ಸಪ್ರೇಟ್ ಮಾಡಿಕೊಳ್ಳುವ ಮೊದಲಿಗೆ ಸಾಧಾರಣ 1 ಲೀಟ್ರ್ ಹಾಲಲ್ಲಿ ಜಾಸ್ತಿ ತಿನ್ನೋರಂತಾದರೆ ಇಬ್ಬರಿಗೆ ಸಾಕಾಗ್ತದೆ. ಸ್ವಲ್ಪ ಸ್ವಲ್ಪ ಸೈಡ್ ಡಿಶ್ ಆಗಿ ಯೂಸ್ ಮಾಡೋರಿಗೆ 4 ಜನಕ್ಕಾಗುವಷ್ಟು ಪನ್ನೀರ್ ಬುರ್ಜಿ ಮಾಡಲಿಕ್ಕೆ ಆಗ್ತದೆ. ಇದರಲ್ಲಿ ನೋಡಿ, ಈ ಥರ ನೀರನ್ನು ಪೂರ್ತಿ ಸೋಸಿಕೊಂಡು ಒಂದು ಬಟ್ಟೆಯಲ್ಲಿ ಹಾಕಿ ಅದನ್ನು ಪ್ರೆಸ್ ಮಾಡಿ ಪೂರ್ತಿಯಾಗಿ ಅದರ ನೀರನ್ನು ಹಿಂಡಿಕೊಳ್ಬೇಕು. ನೋಡಿ, ನಮ್ಮ ಪನ್ನೀರ್ ರೆಡಿ ಆಯಿತು. ಈಗ ಮೊದಲಿಗೆ ಬಾಣಲೆಗೆ ಸ್ವಲ್ಪ ಹಸಿಮೆಣಸು, ಶುಂಠಿ, ಈರುಳ್ಳಿ ಹಾಕ್ಕೊಂಡು ಒಂಚೂರು ಫ್ರೈ ಮಾಡಿ, 1-2 ನಿಮಿಷ ಫ್ರೈ ಮಾಡಿ, ಸ್ವಲ್ಪ ಇಂಗು ಹಾಕಿ, ಕೊನೆಯಲ್ಲಿ ಒಂದು ಟೊಮೆಟೊ ಹಾಕ್ಕೊಂಡು ಒಂದು 2-3 ನಿಮಿಷ ಫ್ರೈ ಮಾಡಿಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ 1-2 ನಿಮಿಷ ಮುಚ್ಚಿ ಇಟ್ಕೊಳ್ಳಿ. ಅದು ಸರಿಯಾಗಿ ಟೊಮೆಟೊ ಎಲ್ಲ ಸರಿಯಾಗಿ ಬೇಯಲಿ. ಈಗ ನಾವು ಮಾಡಿಟ್ಟಂತಹ ಪನ್ನೀರನ್ನು ಹುಡಿ ಮಾಡಿ ಅದಕ್ಕೆ ಹಾಕಿ, ಹುಡಿ ಮಾಡಿ ಹಾಕಿದ ನಂತರ 1 ನಿಮಿಷ ಅದನ್ನು ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿ ಎಲ್ಲ ಮಸಾಲೆ ಅದಕ್ಕೆ ಹಿಡ್ಕೊಳ್ಳುವಷ್ಟು ಫ್ರೈ ಮಾಡಿ. ಈಗ ಇದಕ್ಕೆ ಖಾರಕ್ಕೆ ಸ್ವಲ್ಪ ಮೆಣಸಿನ ಹುಡಿ, ಬೇಕು ಅಂತಾದರೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಬೋದು, ಒರೆಗಾನ ಹಾಕ್ಕೊಳ್ಬೋದು. ಒಂದು 1/4 ಕಪ್ಪಷ್ಟು, 1/4ರಿಂದ ಅರ್ಧ ಕಪ್ಪಷ್ಟು ಹಾಲು ಹಾಕ್ಕೊಂಡು ಅದನ್ನು ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡಿಕೊಳ್ಬೋದು. ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕಾದರೂ ಮಾಡಿಕೊಳ್ಬೋದು, ಗಟ್ಟಿ ಬೇಕು ಅಂತಾದರೆ ಗಟ್ಟಿಯಾಗಿ ಪಲ್ಯದ ಟೈಪಲ್ಲಿ ಉಪಯೋಗಿಸಿಕೊಳ್ಬೋದು. ಇವತ್ತು ನಾನು ಇದನ್ನು ದೋಸೆ ಜೊತೆಗೆ ಸರ್ವ್ ಮಾಡ್ತಾ ಇದ್ದೇನೆ. ಯಾವುದೇ ದೋಸೆ ಜೊತೆಗೆ ಕೂಡ ಇದನ್ನು ಸರ್ವ್ ಮಾಡ್ಬೋದು. ಇವತ್ತು ಉದ್ದಿನ ದೋಸೆ ಜೊತೆಗೆ ಸರ್ವ್ ಮಾಡ್ತಾ ಇದ್ದೇನೆ ನಾನು. ಪನ್ನೀರ್ ಬುರ್ಜಿ ಉದ್ದಿನ ದೋಸೆ ಆಗ್ತಾಯಿದೆ ಇವತ್ತು ನಂದು. ಅದನ್ನು 2 ಕಡೆ ಕೂಡ ಬೇಯಿಸ್ಕೊಂಡು ತುಪ್ಪ ಹಾಕಿ ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಂಡು ನೋಡಿ, ದೋಸೆ ಕೂಡ ರೆಡಿ ಆಯಿತು ನಮ್ಮದು. ಈಗ ಸೈಡ್ ಡಿಶ್ ಆಗಿ ಪನ್ನೀರ್ ಬುರ್ಜಿಯನ್ನು ಹಾಕ್ಕೊಂಡು ನಮ್ಮ ದೋಸೆಯನ್ನು, ನೀವು ಇದನ್ನು ಬೇಕಾದರೆ ಚಪಾತಿ ಜೊತೆ, ಪೂರಿ ಜೊತೆ, ಪರೋಟ ಜೊತೆ ಯಾವುದ್ರ ಜೊತೆ ಬೇಕಾದರೂ ನೀವು ಇದನ್ನು ಸರ್ವ್ ಮಾಡ್ಬೋದು. ಅಥವಾ ಪನ್ನೀರ್ ಈ ಥರ ಹಾಲೇನಾದರೂ ಒಡೆದಿದ್ರೆ ಅದನ್ನು ಪನ್ನೀರನ್ನು ತೆಗೆದಿಟ್ಟರೆ ನಿಮಗೆ ಬೇಕಾದಾಗ ಇದನ್ನು ಬರೀ 10 ನಿಮಿಷದಲ್ಲಿ ಇದನ್ನು ಮಾಡಿಕೊಳ್ಬೋದು. ರುಚಿಯಾದ ದೋಸೆ ಹಾಗೂ ನಮ್ಮ ಫ್ರೆಶ್ ಹೋಮ್ ಮೇಡ್ ಪನ್ನೀರ್ ಬುರ್ಜಿ ಸವಿಯಲು ಸಿದ್ಧ.